ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಉಮ್ರಾ ನಿರ್ವಹಿಸಲು ನಾವು ಬೆಳಿಗ್ಗೆ 9 ಗಂಟೆಗೆ ಸೆಂಟ್ರಲ್ ಮಾರ್ಕೆಟ್ ಬಹ್ರೈನಿಂದ ನಾವು ಹೊರಟಿದ್ದೆವು. 47 ಜನರ ಜೊತೆಗೆ ಹೊರಟಂತಹ ಈ ಜರ್ನಿ ಸೌದಿಯ ಲಾಂಗ್ ಬ್ರಿಡ್ಜನ್ನು ದಾಟಿ ಅತ್ಯುತ್ತಮವಾದ ಪರಿಸರದೊಂದಿಗೆ ಮುಂದೆ ಸಾಗ್ತಾ ನಾವು ಕಾಸ್ವೇ ಹತ್ರ ಬಂದೆವು. ಅಂದರೆ ಇಲ್ಲಿ ಇಮಿಗ್ರೇಷನನ್ನು ನಡೆಸಲಾಗುತ್ತೆ, ಸೌದಿ ಬಾರ್ಡರ್ ಆಗಿರುತ್ತೆ ಇದು. ಇಲ್ಲಿಂದ ಸೌದಿಯ ಅತ್ಯುತ್ತಮವಾದ ಪ್ರಕೃತಿ ಸೌಂದರ್ಯದ ಜೊತೆಗೆ ನಮ್ಮ ಬಸ್ ಜರ್ನಿಯು ಸಾಗ್ತಾಯಿತ್ತು. ಇಡೀ ಬಸ್ ಜರ್ನಿಯಲ್ಲಿ ನಾವು ಕಂಡದ್ದು ಮೋಸ್ಟ್ ಆಫ್ ದ ಪ್ಲೇಸ್ ಬರೀ ಮರುಭೂಮಿ ಪ್ರದೇಶವಾಗಿತ್ತು. ಅದರ ನಂತರ ಅತ್ಯುತ್ತಮವಾದ ಹಿಸ್ಟ್ರಿಯುತವಾದಂತಹ ಚರಿತ್ರೆಯುಳ್ಳಂಥ ಹಲವಾರು ಪ್ರದೇಶಗಳನ್ನು ನಾವು ಬಸ್ಸಲ್ಲಿ ಸಾಗ್ತಾ ನೋಡಿದೆವು. ಬೆಳಗಿನ ಜಾವ ಆಗ್ತಾ ನಾವು ಮಸ್ಜಿದುಲ್ ತಾಯಿಫಿಗೆ ಬಂದು ಇರ್ಹಾಮನ್ನು ಧರಿಸಿದೆವು. ಅದರ ನಂತರ 2 ರಕಾತ್ ಸುನ್ನತ್ ಉಮ್ರಾ ನಮಾಜನ್ನು ನಿರ್ವಹಿಸಿದ ನಂತರ ನಮ್ಮ ಜರ್ನಿಯು ಮಕ್ಕದ ಕಡೆ ಸಾಗ್ತಾಯಿತ್ತು. ಕೊನೆಗೂ 17 ಗಂಟೆಯ ಜರ್ನಿಯ ನಂತರ ನಾವು ಮಕ್ಕಾಗೆ ಬಂದು ತಲುಪಿದೆವು, ಮಸ್ಜಿದುಲ್ ಹರಾಮ್. ಇಲ್ಲಿ ಬಂದ ನಂತರ ಅತ್ಯುತ್ತಮವಾದ ಜೀವನದಲ್ಲಿ ಒಂದು ಶಾಂತಿ ಎಂಬುದು ಇಲ್ಲಿ ಬಂದು ಸಿಕ್ಕಿತು ಎಂಬ ಒಂದು ಭಾವನೆ ಮೂಡಿತು. ಸುಂದರವಾದ ಪ್ರದೇಶ, ನಮ್ಮ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಡೆದಾಡಿದಂತಹ ಪ್ರದೇಶ. ತದನಂತರ ನಾವು ಕಾಬದ 7 ಸುತ್ತ ತವಾಫನ್ನು ನಿರ್ವಹಿಸಿದೆವು. ತವಾಫ್ ನಿರ್ವಹಿಸಿದ ನಂತರ 2 ರಕಾತ್ ಸುನ್ನತ್ ನಿಸ್ಕಾರವನ್ನು ಉಮ್ರಾ ನಿರ್ವಹಿಸಿದ್ದಕ್ಕೋಸ್ಕರ ಆ ಅಲ್ಲಾಹನಿಗೆ ಸಲ್ಲಿಸಿದೆವು. ಅದರ ನಂತರ ಸಫಾ ಮರ್ವ 7 ಸಲ ನಡೆದಾಡಿ ಅತ್ಯುತ್ತಮವಾದ ಜೀವನದ ಎಕ್ಸ್ಪೀರಿಯನ್ಸನ್ನು ನಾವು ಪಡೆದೆವು. ಈ ಒಂದು ಸಫಾ ಮರ್ವಕ್ಕೆ ಒಂದು ಚರಿತ್ರೆ ಇದೆ. ಇಲ್ಲಿ ಆಜರ ರಲಿಯಲ್ಲಾಹು ಅನ್ಹಾ ಇವರು ಈ ಸಫಾ ಮರ್ವ 2 ಬೆಟ್ಟಕ್ಕೆ 7 ಬಾರಿ ಅಲೆದಾಡಿದರು ತನ್ನ ಮಗುವಿನ ಆಹಾರವನ್ನು ಹುಡುಕೋದಕ್ಕೋಸ್ಕರ. ಆವಾಗ ಇಸ್ಮಾಯಿಲ್ ನಬಿಯವರ ಕಾಲಡಿಯಲ್ಲಿ ಝಮ್ಝಮ್ ನೀರಿನ ಜಲಧಾರೆ ಉಕ್ಕಿ ಹರಿಯುತ್ತೆ. ಆ ಅಲ್ಲಾಹನ ಕೃಪೆಯಿಂದ ಆ ಆಜರ ಬೀವಿಯವರ ನಿಶ್ಚಲವಾದ ಪ್ರಾರ್ಥನೆಯಿಂದ ಈ ಒಂದು ಮರುಭೂಮಿಯ ಪ್ರದೇಶಕ್ಕೆ ಝಮ್ಝಮ್ ಎಂಬ ಒಂದು ಜಲಧಾರೆ ಸಿಗುತ್ತೆ.
ಈವರೆಗೂ ಕೂಡ ಕೋಟ್ಯಾಂತರ ಮಂದಿ, ಲಕ್ಷಾಂತರ ಮಂದಿ ಒಂದು ದಿವಸಕ್ಕೆ ನೀರನ್ನು ಕುಡಿತಾರೆ, ಆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಈ ಝಮ್ಝಮ್ ಯಾವತ್ತೂ ಕೂಡ ಖಾಲಿಯಾಗದಂಥ ಒಂದು ನಿಕ್ಷೇಪವಾಗಿದೆ. ತುಂಬ ಒಂದು ಅದ್ಭುತ ಸ್ನೇಹಿತರೆ. ಇತಿಹಾಸವನ್ನು ನಾವು, ಆ ಚರಿತ್ರೆಯನ್ನು ಕೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಶೀರ್ವಾದದಿಂದ, ಅವರ ಒಂದು ಒಳ್ಳೆಯ ಆ ಭಗವಂತನ ಮೇಲೆ ನಿಷ್ಠೆಯಿಂದ ನಮಗೆ ಒಂದು ಅದ್ಭುತವಾದ ಚರಿತ್ರೆ ಹುಟ್ಟಾಕಿಕೊಂಡು ಆ ಚರಿತ್ರೆಯನ್ನು ನೋಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಈ ಮಸ್ಜಿದುಲ್ ಹರಾಮಲ್ಲಿ ಕಳೆದಂಥ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವನದ ಒಂದು ಅತ್ಯುತ್ತಮವಾದ ಕ್ಷಣವಾಗಿದೆ. ಅಲ್ಲಾಹನ ಕೃಪೆಯಿಂದ ನಮಗೆ ಉಮ್ರ ನಿರ್ವಹಿಸಲು ಶಕ್ತಿ, ಸಾಮರ್ಥ್ಯ ಅಲ್ಲಾಹ್ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅಲ್ಹಮ್ದುಲಿಲ್ಲಾಹ್, ಅಲ್ಹಮ್ದುಲಿಲ್ಲಾಹ್.